ಹಾಯ್ ಹಲೋ ನಮಸ್ತೆ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಗೆ ತಿಳಿಸೋ ರೆಸಿಪಿ ಬಂದ್ಬಿಟ್ಟು ಶಾವಿಗೆ ಬಾತು. ಅಕ್ಕಿ ಶಾವಿಗೆ ಅರ್ಧ ಕೆ.ಜಿ ಪ್ಯಾಕೆಟ್ ಬರುತ್ತೆ. ಬಿಸಿನೀರು ಇಟ್ಕೋಬೇಕು. ಕುದೀತಾ ಇರೋ ನೀರಿಗೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೀವಿ. ಹಿಂಗೆ ಈ ಥರ ನೀರು ಕುದಿ ಬಂದ ತಕ್ಷಣವೇ ಶಾವಿಗೆ ಹಾಕ್ತೀವಿ. ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು. ಬೇಕಾದ್ರೆ ಇದಕ್ಕೆ ನೀವು ಬಟಾಣಿ ಬೇಕಾದ್ರೆ ಸೇರಿಸ್ಕೋಬೋದು. ನೋಡಿ, ನೀವು ಒಂದೇ ಒಂದು ಕುದಿ ನೀರು ಬಂದ ತಕ್ಷಣ ನೋಡಬೇಕು. ಒಂದೇ ಒಂದು ಶಾವಿಗೆ ತೊಗೊಂಡು ಚೆಕ್ ಮಾಡಿ ನೋಡಬೇಕು ಬೆಂದಿದೆ ಅಂತ. ನೋಡಿ, ಬೆಂದಿದೆ. ಬೆಂದ ತಕ್ಷಣ ಅದೇನು ಮಾಡಬೇಕು, ಒಂದು ಫಿಲ್ಟ್ರಿಗೆ ಅದನ್ನು ಡಂಪ್ ಮಾಡಬೇಕು. ಡಂಪ್ ಮಾಡಾದ್ಮೇಲೆ ಅದಕ್ಕೆ ತಣ್ಣೀರು ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಶಾವಿಗೆ ಗಂಟಾಗ್ಬಿಡುತ್ತೆ, ಉಂಡೆ ಆಗ್ಬಿಡುತ್ತೆ. ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ರೆ ಉದುರಾಗಿ ಬರುತ್ತೆ ಶಾವಿಗೆ. ನೋಡಿ, ಶಾವಿಗೆ ಉದುರಾಗಿ ಬಂದಿದೆ. ಇವಾಗ ಅದರದ್ದು ಗೊಜ್ಜು ಹೇಗೆ ಮಾಡೋದು ನೋಡೋಣ. ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು. ಇವಾಗ ನೋಡಿ, ಎಣ್ಣೆ ಕಾದಿದೆ. ಈಗ ನಾವು ತೆಗೆದಿಟ್ಕೊಂಡಿರೋಂತಹ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀವಿ. ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀವಿ ನೋಡಿ. ಆಮೇಲೆ ಇದಕ್ಕೆ ಹಸಿಕಾಯಿ ಹಾಕಬೇಕು. ಆಮೇಲೆ ಒಂದು ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀವಿ. ಇವಾಗ ನಾವಿಲ್ಲಿ ಮಾಡ್ತಾ ಇರೋದು ಹೋಟೆಲ್ನಲ್ಲಿ 5 ಕೆ.ಜಿ ಶಾವಿಗೆ ಬಾತ್ ಮಾಡ್ತಾಯಿದ್ದೀವಿ. 1 ಕೆ.ಜಿ ಶಾವಿಗೆ ಬಾತ್ಗೆ 4 ಲಿಂಬೆಹಣ್ಣು. ಅಂದರೆ 5 ಕೆ.ಜಿ ಶಾವಿಗೆ ಬಾತ್ಗೆ ನಾವು ಇಲ್ಲಿ 20 ಲಿಂಬೆಹಣ್ಣು ಸೇರಿಸ್ತಾ ಇದ್ದೀವಿ. ನೀವು ಅಷ್ಟೇ ಅರ್ಧ ಕೆ.ಜಿ ಶಾವಿಗೆ ಬಾತ್ ಮಾಡ್ತಾಯಿದ್ದೀರ ಮನೆಯಲ್ಲಿ ಅಂದರೆ 2 ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ಆವಾಗ ಕರೆಕ್ಟಾಗಿರುತ್ತೆ ಹುಳಿ. ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಆಲ್ ಆಗಿದೆ ಇದು ಗೊಜ್ಜು. ನಾವು ಲಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀವಿ 5 ಕೆ.ಜಿಗೆ. 1 ಕೆ.ಜಿಗೆ 4 ಅಂದರೆ 5 ಕೆ.ಜಿಗೆ ನೋಡಿ ಗೊಜ್ಜು ಆಗೋಗಿದೆ. ಆವಾಗಲೇ ನಾವು ಶಾವಿಗೆ ಬಸ್ತಿದ್ವಲ್ಲ, ಅದನ್ನು ನೋಡಿ ಪಾರದಲ್ಲಿ ಹಾಕಿದ್ದೀವಿ. ಹಾಕಿದ್ರೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಮಾಡಿದ್ವಲ್ಲ ಗೊಜ್ಜು, ಅದನ್ನು ಶಾವಿಗೆ ಹಾಕಿದ್ದೀವಲ್ಲ ಪಾರದಲ್ಲಿ, ಅದಕ್ಕೆ ಹಾಕಿದ್ದೀವಿ. ಇವಾಗ ಅದನ್ನು ಮಿಕ್ಸ್ ಮಾಡ್ತೀವಿ ನೋಡಿ. ಈ ಥರ ಮಿಕ್ಸ್ ಮಾಡಬೇಕು. ನೀವು ಅನ್ಕೊತಾ ಇರ್ಬೋದು, ಏನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದಾರಲ್ಲ, ಏನು ಹ್ಯಾಂಡ್ ಗ್ಲೌಸ್ ಏನೂ ಹಾಕಿಲ್ಲ. ಅದು ಎಣ್ಣೆ ಇರುತ್ತಲ್ವ, ಜಾರುತ್ತೆ. ಅದಕ್ಕೋಸ್ಕರ ನಾವು ಹ್ಯಾಂಡ್ ಗ್ಲೌಸ್ ಏನು ಹಾಕಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀವಿ. ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದಾಯ್ತಲ್ವ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ, ಇನ್ನೊಂದು ಸರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.